ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಗುರು. ಒಂಥರ ಉಂಡೆ ಕೋಳಿನ ಕುತ್ಕೊಂಡು ವಿಷ್ಣುವರ್ಧನ್ ತಿಂದರೆ ಗೊತ್ತಾ, ನೋಜುಗರ ಸಾವಾಸುಗರದಲ್ಲಿ ಈ ಕೈಯಲ್ಲೊಂದು ಈ ಕೈಯಲ್ಲೊಂದು ಇದ್ಕೊಂಡು ಎಷ್ಟೊಂದ್ ಜನ ದೇವ್ರ ಹತ್ರ ಕೇಳ್ಕೊತಾರ ಗೊತ್ತಾ, ದೇವ್ರೆ ಏನಾರು ಒಂದ್ ವರ ಕೊಡಪ್ಪ, ನಂಗೆ ಒಂದ್ 100,000 ಜನಕ್ಕೆ 1,000 ಜನಕ್ಕೆ ಊಟ ಹಾಕಕ್ಕೆ ಶಕ್ತಿ ಕೊಡುವಂತೆ. ನಾನು ಹಂಗೆ ಕೇಳ್ಕೊಂಡೆ, ದೇವ್ರು ಹೋಟೆಲ್ ಕೊಟ್ಬಿಟ್ಟ. ಸೊ ಹಾಯ್ ಎಲ್ಲ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ತಾಜಾ ಸ್ಟ್ರೀಟ್ ಫುಡ್. ನಾವು ಇವತ್ತು ಒಂದು ಒಳ್ಳೆ ಫೈನ್ ಡೈನಿಂಗ್ ಒಂದು ರೆಸ್ಟೋರೆಂಟ್ ಬಂದಿರೋಂಥದ್ದು. ನಾಗರಬಾವಿನಲ್ಲಿರುವಂತಹ ಒಂದು ರಾಯಲ್ ಪ್ಯಾಲೆಟ್ ಅಂತ ಒಂದು ರೆಸ್ಟೋರೆಂಟು. AC ಡೈನಿಂಗ್ ಎಲ್ಲ ಇದೆ ಇಲ್ಲಿ. ಆ್ಯಕ್ಚುಲಿ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ತಾ ಇದೆ, ಆ ಒಂದು ಗ್ರಿಲ್ದು ಘಮ ಸಕ್ಕದಾಗಿ ಬರ್ತಿತ್ತು. ಒಂದು ಟೈಮ್ ತಿನ್ನಬೇಕು ಅಂತ ತುಂಬ ಅನಿಸ್ತಿತ್ತು. ಸೊ ಇವತ್ತು ಟೈಮ್ ಮಾಡ್ಕೊಂಡು ಬಂದಿರೋಂಥದ್ದು ರಾಯಲ್ ಪ್ಯಾಲೆಟು ನಾಗರಬಾವಿ. ಸೊ ಇಲ್ಲಿ ಬಂದು ಸಕ್ಕದಾಗಿ ರುಚಿಯಾಗಿ ನಾನ್ ವೆಜ್ ಐಟಮ್ಸ್ಗಳು ಮಾಡ್ಕೊಡ್ತಾರಂತೆ. ವೆಜ್ ನಾನ್ ವೆಜ್ ಎರಡೂ ಸಿಗುತ್ತೆ. ಫ್ಯಾಮಿಲಿ ರೆಸ್ಟೋರೆಂಟ್ ಅಲ್ಲ ಆ್ಯಕ್ಚುಲಿ. ತುಂಬ ಜನ ಒಟ್ಟೊಟ್ಟಿಗೆ ಗುಂಪಾಗಿ ಬಂದು ಫ್ಯಾಮಿಲಿನಲ್ಲಿ ಜೊತೆಯಲ್ಲಿ ಒಳ್ಳೆ ಕುತ್ಕೊಂಡು ನೆಮ್ಮದಿಯಾಗಿ AC-ನಲ್ಲಿ ಊಟ ಮಾಡ್ಕೊಂಡು ಹೋಗೋವಂಥದ್ದು. ಆಮೇಲೆ ಹೊರಗಡೆ ಬಂದು ನಿಂತ್ಕೊಂಡು ಸ್ಟೂಡೆಂಟ್ಗಳೆಲ್ಲ ಬರ್ತಾರಲ್ಲ, ಹೊರಗಡೆ ನಿಂತ್ಕೊಂಡು ಶವರ್ಮಾ ಗ್ರಿಲ್ಲು ಇವೆಲ್ಲನೂ ತಿನ್ಕೊಂಡು ಹೋಗೋವಂಥದ್ದು. ಆಮೇಲೆ ನಿಮಗೆ ಇನ್ನೊಂದೇನೆಂದರೆ ಪಾರ್ಕಿಂಗಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಹೊರಗಡೆ ನಿಮಗೆ ಒಂದು 15 ಕಾರಾದರೂ ನಿಲ್ಸ್ಕೊಬೋದು, ಮತ್ತು 100-120 ಬೈಕೆಲ್ಲ ನಿಲ್ಸ್ಕೊಬೋದು. ಇಲ್ಲಿ ಬೆಂಗಳೂರಲ್ಲಿ ಮೇನ್ ಪ್ರಾಬ್ಲಮ್ ಏನಂದರೆ ರೆಸ್ಟೋರೆಂಟ್ಗಳಿಗೆ ಹೋದರೆ ಪಾರ್ಕಿಂಗ್ಗೆ ಪ್ರಾಬ್ಲಮ್ಮು. ಬಟ್ ಇಲ್ಲಿ ನಿಮಗೆ ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ. ಆಮೇಲೆ ಎಲ್ಲ ಫುಡ್ಡೂ ಅಷ್ಟೇ ಒಳ್ಳೆ ರುಚಿಯಾಗಿ ಮಾಡ್ಕೊಡ್ತಾರೆ. ವೆಜ್ಗೆ ಸಪ್ರೇಟು, ನಾನ್ ವೆಜ್ಗೆ ಸಪ್ರೇಟ್ ಸೆಕ್ಷನ್ ಇದೆಯಂತೆ. ಸೊ ಇನ್ನೂ ಹೆಚ್ಚಿನ ಡೀಟೇಲ್ನ ಒಂದೊಂದ್ರ ಹತ್ರ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ತೀನಿ. ಹಂಗೆ ಫುಡ್ಡು ಕೂಡ ಒಳ್ಳೊಳ್ಳೆ ಯಾವುದ್ಯಾವುದಿದೆ ಫೇಮಸ್ ಫುಡ್ಡು ಇವ್ರ ಹತ್ರ ಕೇಳ್ಕೊಂಡು ತೊಗೊಂಡು ತಿನ್ಕೊಂಡು ಬರೋಣ. ಸೊ ಬನ್ನಿ, ಫುಡ್ ಕೊಡಿಸ್ತೀನಿ. ಲೊಕೇಶನ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಕ್ಚುಲಿ ನಾಗರಬಾವಿ ಸರ್ಕಲ್ ಇದೆಯಲ್ಲ, ಸರ್ಕಲ್ ಆಪೋಸಿಟಲ್ಲೇ ಇದೆ ನಿಮಗೆ ದಿ ರಾಯಲ್ ಪ್ಯಾಲೆಟ್. ಇಲ್ಲಿ ನಿಮಗೆ ಶವರ್ಮ ಸಿಕ್ಕಾಪಟ್ಟೆ ಫೇಮಸ್ ಗುರು. ಎಲ್ಲರೂ ಬಂದರೆ ಸಾಕು, ಫಸ್ಟು ಶವರ್ಮ ಟ್ರೈ ಮಾಡಿ, ಮಿಕ್ಕಿ ಟ್ರೈ ಮಾಡೋಕೆ ಹೋಗ್ತಾರೆ. ಇಲ್ಲಿ 2 ಥರ ಶವರ್ಮ ಸಿಗುತ್ತೆ. ಒಂದು ತಂದೂರಿ ಶವರ್ಮ, ಇನ್ನೊಂದು ಹರಿಯಾಲಿ ಶವರ್ಮ ಥರ ಒಂಥರ ಗ್ರೀನ್ ಮಸಾಲ ಹಾಕಿ ಮಾಡೋಂಥ ಶವರ್ಮ. ಜಾಸ್ತಿ ಮೂಮೆಂಟು ಈ ತಂದೂರಿ ಶವರ್ಮ ಅಂತೆ, ಯಾಕೆಂದರೆ ಸ್ವಲ್ಪ ಸ್ಪೈಸಿಯಾಗೆಲ್ಲ ಮಾಡಿಕೊಡ್ತಾರೆ. ಆಮೇಲೆ ಮಯೋನೀಸ್ ಎಲ್ಲ ಸಕ್ಕದಾಗಿ ಚೆನ್ನಾಗಿ ಹಾಕಿ ಕೊಟ್ಟಿದ್ದಾರೆ. ಟೆಂಪ್ಟಿಂಗ್ ಅಂತೂ ಇದೆ. ಇನ್ನೊಂದು ಸ್ಪೆಷಲ್ ಏನಂತಂದರೆ ಈ ಏನಿದೆ ಮೇಲ್ಗಡೆ ರೋಟಿ, ಅದು ರೆಡಿಮೇಡ್ ರೋಟಿ ಅಲ್ಲ, ಇವರೇನೇ ಖುದ್ದಾಗಿ ಮಾಡೋವಂಥ ರೋಟಿ. ಇದು ಇಲ್ಲೇ ಮಾಡ್ಕೊಳ್ಳೋವಂಥ ರೋಟಿ. ಕ್ವಾಲಿಟಿ ಚೆನ್ನಾಗಿರುತ್ತೆ. ಹಚ್ಬಿಡ್ತೀನಪ್ಪ, ನನಗಂದು ಜಡಿಯಾಗಾಗ್ತಿಲ್ಲ. ಇದು ನೋಡ್ತಾ ಇದ್ದಾರೆ. ಬಾ ಮಯೋನೀಸ್ ಮಾತ್ರ ಕ್ರೀಮಿ. ಆಮೇಲೆ ನಿಮಗೆ ಚುರ್ರನ್ನು ನಾಲ್ಗೆ ಯಾಕೆ ಹೇಳಿ, ಮೆಣಸಿನ್ಕಾಯಿ ಹಾಕಿದ್ರೆ ಒಳಗಡೆ ಸ್ಪೈಸಿಗೋಸ್ಕರ. ಕಾಣಿಸ್ತಿದ್ಯಾ, ಮೆಣಸಿನ್ಕಾಯಿ ಕಟ್ಟಾಗಿ ಹೋಗಿದೆ. ಅದ್ರ ಸ್ಪೈಸಿನೆಸ್ಸು ಫೀಲ್ ಮಾಡೋಕ್ಕೆ ಸಿಗುತ್ತೆ. ಆಮೇಲೆ ತಂದೂರಿ ಚಿಕನ್ ಮಾತ್ರ ಸಖತ್ ಟೇಸ್ಟಿಯಾಗಿದೆ. ಕಷ್ಟ ಇದ್ದರೆ ಬೋನ್ಲೆಸ್ ಚಿಕನ್ನು ಆ ಮಸಾಲ ಜೊತೆ ಮಜವಾಗಿದೆ ಮಾತ್ರ. ತುಂಬ ಚೆನ್ನಾಗಿದೆ ಸರ್. ಆಲ್ಮೋಸ್ಟ್ 6-7 ಇಯರ್ಸಿಂದ ತಿಂತಾಯಿದ್ದೀವಿ ಇಲ್ಲಿ. ಏನಾದ್ರು ಬೋರ್ ಆದರೆ ಮನೆಗೆ ಪಾರ್ಸಲ್ ಬೇಕು ಅಂದರೆ ನಾವು ಇಲ್ಲಿ ಬಂದು ತೊಗೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿದೆ. ಎಸ್ಪೆಷಲಿ ಅಲ್ಫಾಮ್ ಚಿಕನ್ ಮಾತ್ರ ತುಂಬ ಟೇಸ್ಟಿ ಕೊಡುತ್ತೆ. ರೋಲ್ಸ್ ಕೂಡ ಚೆನ್ನಾಗಿದೆ. ಸ್ಪೈಸಿ ಅಂತ ಒಂದು ಸ್ಪೆಷಲ್ ರೋಲ್ ಮಾಡ್ತಾರೆ, ತುಂಬ ಚೆನ್ನಾಗಿದೆ.
ಮಯೋನೀಸ್ ಮತ್ತು ವೆಜಿಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕೊಡ್ತಾರೆ. ನನ್ನ ಹೆಸರು ಚೇತನ್ ಚಂದ್ರ ಅಂತ. ಹೋಟೆಲ್ ಹೆಸರು ಸರ್? ಹೋಟೆಲ್ ಹೆಸರು ದಿ ರಾಯಲ್ ಪ್ಯಾಲೆಟ್, TRP. ಎಷ್ಟೊಂದು ಜನ ದೇವ್ರ ಹತ್ರ ಕೇಳ್ಕೊತಾರೆ ಗೊತ್ತಾ, ದೇವ್ರೆ ಏನಾರು ಒಂದು ವರ ಕೊಡಪ್ಪ, ನಂಗೆ ಒಂದು 100,000 ಜನಕ್ಕೆ 1,000 ಜನಕ್ಕೆ ಊಟ ಹಾಕಕ್ಕೆ ಶಕ್ತಿ ಕೊಡುವಂತೆ. ನಾನು ಹಂಗೆ ಕೇಳ್ಕೊಂಡೆ, ದೇವ್ರು ಹೋಟೆಲ್ ಕೊಟ್ಬಿಟ್ಟ. ಏನೇನು ಸಿಗುತ್ತೆ ಸರ್ ಇಲ್ಲಿ ಆಕ್ಚುಲಿ? ನಮ್ಮ ರೆಸ್ಟೋರೆಂಟ್ ಅಲ್ಲಿ ಇದು ಮಲ್ಟಿ ಕಿಚನ್ ರೆಸ್ಟೋರೆಂಟ್. ಇಲ್ಲಿ ವೆಜ್, ನಾನ್ ವೆಜ್ ಎಲ್ಲಾ ತರ ಸಿಗುತ್ತೆ. ಮತ್ತೆ ಏನು ಡೆಸರ್ಟ್ಸ್, ಜ್ಯೂಸಸ್, ಶೇಕ್ಸ್ ಆ ತರದೆಲ್ಲ ಸಿಗುತ್ತೆ. ನಾವು ವೆಜ್ ಮತ್ತೆ ನಾನ್ ವೆಜ್ ಎರಡನ್ನೂ ಬೇರೆ ಬೇರೆ ಮಾಡ್ತೀವಿ. ಎರಡನ್ನೂ ಒಟ್ಟಿಗೆ ಕರಿಯೋದಾಗ್ಲಿ, ಒಂದೇ ವೆಸಲ್ಸ್ ಯೂಸ್ ಮಾಡೋದಾಗ್ಲಿ, ಇಲ್ಲ ಒಂದೇ ತಂದೂರಿ ಬುಟ್ಟಿ ಮಾಡೋದಾಗ್ಲಿ, ಆ ತರ ಎಲ್ಲ ಏನು ಮಾಡಲ್ಲ. ಎರಡನ್ನೂ ಸಪರೇಟ್ ಆಗಿ ನಾವು ಇದು ಮಾಡ್ತೀವಿ. ನಾವು ನಮ್ಮ ಕುಕ್ಗಳ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಎಲ್ಲ ಎಕ್ಸ್ಟ್ರಾರ್ಡಿನರಿ ಕುಕ್ಗಳು. ಒಬ್ಬಕ್ಕಿಂತ ಒಬ್ರು ತುಂಬಾ ಚೆನ್ನಾಗಿ ಐಟಮ್ಸ್ ಗಳು ಮಾಡ್ತಾರೆ. ಎಲ್ಲ ತರ ಐತಿನೂ ಅಷ್ಟೇ. ಇವಾಗ ತಂದೂರಿ ಅಂತ ತಗೊಂಡ್ರೆ ಅದಕ್ಕೊಂದು 3 ಜನ ಇದ್ದಾರೆ ಸ್ಟಾಫ್, 3-4 ಜನ. ಇಂಡಿಯನ್ ಹೋದ್ರೆ ಅದಕ್ಕೊಂದು 3-4 ಜನ ಇದ್ದಾರೆ. ಮತ್ತೆ ಗ್ರಿಲ್ ಕೌಂಟರ್ ಅಲ್ಲಿ 3-4 ಜನ, ಈ ತರ ಜ್ಯೂಸ್ ಕೌಂಟರ್ ಅಲ್ಲಿ ಮತ್ತೆ ಕಾಂಟಿನೆಂಟಲ್ ಅಲ್ಲಿ 3-4 ಜನ. ಸೊ ಈ ತರ ಬೇರೆ ಬೇರೆ ನಾವು ಬ್ಯಾಚ್ ಇದ್ದಾರೆ. ಹಾಗೆ ಸ್ಟೀವರ್ಟ್ಗಳು ಅಷ್ಟೇ, ಕ್ಯಾಪ್ಟನ್ಸ್ ಗಳು ಅಷ್ಟೇ, ಎಲ್ಲರೂ ಎಕ್ಸ್ಪೀರಿಯನ್ಸ್ಡ್. ಹಾಸ್ಪಿಟಾಲಿಟಿ ಅಂತ ನಾವು ಬಂದಾಗ ಯಾವ ರೀತಿ ಸರ್ವ್ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಕೊಡ್ತಾರೆ, ಯಾವ ರೀತಿ ಕೂರಿಸ್ಬಿಟ್ಟು ಅದನ್ನ ಪ್ರೆಸೆಂಟೇಷನ್ ಮಾಡ್ತಾರೆ, ಇವನ್ ಟೇಸ್ಟ್ ಸಹ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇದೆ. ಸೊ ಅದನ್ನೆಲ್ಲ ನಾವು ಕ್ಲೀನ್ ಆಗಿ ಪಾಲನೆ ಮಾಡ್ತಾ ಇದೀವಿ. ಹಾಗೆ ಫುಡ್ ಟೇಸ್ಟ್ ಬಗ್ಗೆ ಮತ್ತೆ ಕ್ವಾಲಿಟಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಾವ್ ಯಾವ್ದೇ ರೀತಿ ಕಲರ್ಸ್ ಆಗ್ಲಿ ಮತ್ತೆ ಟೇಸ್ಟರ್ಸ್ ಎಲ್ಲ ಆ ತರ ಎಲ್ಲ ಏನು ಯೂಸ್ ಮಾಡಲ್ಲ. ಎಷ್ಟು ನ್ಯಾಚುರಲ್ ಆಗಿ ಎಷ್ಟು ಮಾಡಕ್ಕೆ ಅದೇ ತರ ನಾವು ನ್ಯಾಚುರಲ್ ಆಗಿ ಯೂಸ್ ಮಾಡ್ತಾರೆ. ಈವನ್ ಆಯಿಲ್ಸ್ ಅಷ್ಟೇ ಎಲ್ಲ ಯೂಸ್ ಮಾಡೋದು. ಒಂದಿನ ಯೂಸ್ ಮಾಡಿದ್ರೆ ಮತ್ತೆ ನೆಕ್ಸ್ಟ್ ದಿನ ಅದನ್ನೆಲ್ಲ ಡಿಸ್ಕಾರ್ಡ್ ಮಾಡ್ತಾರೆ. ಮತ್ತೆ ಪದೇ ಅದನ್ನ ಯೂಸ್ ಮಾಡೋದು, ಆ ತರ ಎಲ್ಲ ಮಾಡೋದು. ಇವಾಗ ಬೆಂಗಳೂರಲ್ಲಿ ಯಾವ್ದೇ ರೆಸ್ಟೋರೆಂಟ್ ಹೋದ್ರೂ ಪಾರ್ಕಿಂಗ್ ಸ್ವಲ್ಪ ಸಮಸ್ಯೆ ಇರುತ್ತೆ. ಸೊ ಇದು ನಗರಬಾವಿ ಸರ್ಕಲ್ ಅಲ್ಲೇ ಇದ್ದು ನಮ್ಗೆ ಒಂದ್ 20 ಕಾರ್ ನಿಲ್ಸ್ಬೋದು, 22 ಕಾರ್ ನಿಲ್ಸ್ಬೋದು, ಒಂದ್ 100-120 ಬೈಕ್ ನಿಲ್ಸ್ಬೋದು, ಅಷ್ಟು ಜಾಗ ಇದೆ. 9 ಗಂಟೆ ಮೇಲೆ ಯೂನಿವರ್ಸಿಟಿ ಗೇಟ್ ಕ್ಲೋಸ್ ಆಗುತ್ತೆ, ಬೇಕಾದ್ರೆ ಆಚ ಕಡೆ ನಾವು ಪಾರ್ಕಿಂಗ್ ಮಾಡ್ಬೋದು. ನಮ್ಮ ಹೋಟೆಲ್ ಅಲ್ಲಿ ಸದ್ಯಕ್ಕೆ ನಾವು ಡ್ರಿಂಕ್ಸ್ ಎಲ್ಲ ಏನು ಸರ್ವ್ ಮಾಡಲ್ಲ ಇಲ್ಲಿ. ಅಂದ್ರೆ ದಿಸ್ ಇಸ್ ನಾನ್ ಆಲ್ಕೋಹಾಲಿಕ್, 0 ಆಲ್ಕೋಹಾಲ್ ಝೋನ್ ಇದೆ ನಮ್ದು. ಬರೀ ರೆಸ್ಟೋರೆಂಟ್ ನಾವು ಇಷ್ಟು ವರ್ಷದಿಂದ ನಡೆಸ್ತಾ ಇದೀವಿ ಅಂತಂದ್ರೆ ಐ ಹ್ಯಾವ್ ಟು ಥ್ಯಾಂಕ್ ದಿ ಕಸ್ಟಮರ್ಸ್ ಹೂ ಆರ್ ರಿಪೀಟಿಂಗ್ ಕಸ್ಟಮರ್ಸ್ ಯಾರಿದ್ದಾರೆ ಅವ್ರು ತುಂಬಾ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಈ ತರ ಹಾಸ್ಪಿಟಾಲಿಟಿ ಫೀಲ್ಡ್ ಇದು ತುಂಬಾ ಚೆನ್ನಾಗಿದೆ, ಒಂದು ತೃಪ್ತಿನೂ ಕೊಡುತ್ತೆ. ಬೇಸಿಕಲಿ ನಮ್ಮ ಹೋಟೆಲ್ ಅಲ್ಲಿ ಎಲ್ಲಾ ಫುಡ್ ತುಂಬಾ ಚೆನ್ನಾಗಿರುತ್ತೆ. ಎಸ್ಪೆಷಲಿ ಹೊರಗಡೆ ನಾವು ಗ್ರಿಲ್ ಕೌಂಟರ್ ಮತ್ತೆ ಶವರ್ಮ ಏನಿದೆ ಅದು ತುಂಬಾ ಫೇಮಸ್. ತುಂಬಾ ಹೊರಗಡೆಯಿಂದೆಲ್ಲ ಬಂದು ತುಂಬಾ ಇಷ್ಟಪಡ್ತಾರೆ. ಇವನ್ ಕೋಸ್ಟಲ್ ಅಷ್ಟೇ, ನಾವು ಫಿಶ್ ಎಲ್ಲ ಏನು ನಾವು ಇದು ಮಾಡ್ತೀವಿ ಅದು ಅಷ್ಟೇ ತುಂಬಾ ಚೆನ್ನಾಗಿ ಅವರು ನಮ್ಗೆ ಟೇಸ್ಟ್ ಕೊಡ್ತಾರೆ. ಮತ್ತೆ ತುಂಬಾ ಫ್ರೆಶ್ ಆಗಿ ನಾವು ಎವ್ರಿ ಡೇ ನಾವು ಅರ್ಲಿ ಮಾರ್ನಿಂಗ್ ನಾವು ಮಂಗಳೂರಿಂದ ಡೈರೆಕ್ಟ್ ಆಗಿ ಬರುತ್ತೆ. ಸೊ ಅದನ್ನು ಸಹ ನಾವು ಸರ್ವ್ ಮಾಡ್ತಾ ಇದ್ದೀವಿ. ಹಾಗೆ ಇವನ್ ನಾವು ಇವಾಗ ನಾನ್ ವೆಜ್ ಹೋಗ್ಬೇಕು ಅಂತಂದ್ರೆ ನಾನ್ ವೆಜ್ ಅಷ್ಟೇ ಒಂದು ಸ್ಪೆಷಲೈಸ್ಡ್ ಒಂದು ಕಂಪನಿ ಇದೆ, ಅಲ್ಲಿಂದ ನಾವು ಪ್ರತಿಯೊಂದು ತರ್ಸೋದು. ಹಾಗೆ ವೆಜ್ಜು ಅಷ್ಟೇ ನಾವೆಲ್ಲೂ ಕಾಂಪ್ರಮೈಸ್ ಇಲ್ಲ. ಕ್ವಾಂಟಿಟಿ ಆಗ್ಲಿ ಕ್ವಾಲಿಟಿ ಆಗ್ಲಿ ಎಲ್ಲೂ ಕಾಂಪ್ರಮೈಸ್ ಇಲ್ದಲೆ ನಾವ್ ಯಾವ ರೀತಿ ನಾವು ಜನಕ್ಕೆ ಖುಷಿ ಆಗೋ ತರ ತೃಪ್ತಿಯಾಗಿ ತಿಂದ್ಬಿಟ್ಟು ಅವ್ರ ಖುಷಿಯಾಗಿ ನಮ್ಗೆ ಪೇ ಮಾಡ್ಬಿಟ್ಟು ಏನ್ ಕೊಡ್ಬೇಕು ಅದನ್ನೆಲ್ಲ ನಾವು ಕೊಡ್ತಾ ಇದೀವಿ. AC ಇದೆ, ನಾನ್ AC ಇದೆ. ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ಕೆಫೆ ತರ ಇದೆ. ಅಲ್ಲಿ ಇವಾಗ IPL ಗೋಸ್ಕರ ನಾವು ದೊಡ್ಡ ಸ್ಕ್ರೀನಿಂಗು ಅದೆಲ್ಲ ಮಾಡ್ಬೋದು. ಹಾಗೆ ಕಿಟಿ ಪಾರ್ಟಿಗಳು ಮಾಡ್ಕೋತಾರೆ. ಹಾಗೆ ಸಣ್ಣ ಫಂಕ್ಷನ್ಸ್ ಮಾಡಕ್ಕೂ ಸ್ಪೇಸ್ ಆಗಿದೆ. ಹೌದು, ಫಸ್ಟ್ ಫ್ಲೋರ್ ಅಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಾಯಲ್ ಪ್ಯಾಲೆಟಲ್ಲಿ
ಯಾವ ಊಟ ಬೇಕು ಗುರು, ಎಲ್ಲ ಊಟ ಇದೆ. ವೆಜ್ಜು ನಾನ್ ವೆಜ್ಜಲ್ಲಿ ವೆರೈಟಿ ಅಂದರೆ ಫ್ಯಾಮಿಲಿ ಜೊತೆ ಬಂದರೆ 5 ಜನ ಬಂದಿರ್ತಾರೆ, 5 ಜನಕ್ಕೆ 5 ಥರ ವೆರೈಟಿ ಬೇಕಂದರೆ ಅಷ್ಟು ಜನಕ್ಕೆ 5 ಥರ ವೆರೈಟಿ ಸಿಗುತ್ತೆ. ಇಂಡಿಯನ್ನು, ಚೈನೀಸು, ತಂದೂರು ಎಲ್ಲ ಸಿಗುತ್ತೆ ಗುರು. ಫಸ್ಟ್ ಇದನ್ನು ಟ್ರೈ ಮಾಡೋಣ. ಟೆಂಪ್ಟಿಂಗ್ ಆಗಿದೆ. ಬೆಣ್ಣೆ ಮಾತ್ರ ಬೇಜಾನ್ ಹಾಕಿರೋ ಥರ ಕಾಣ್ತಿದೆ. ಲೆಗ್ ಪೀಸು ಕಡ್ದುಬಿಡೋಣ. ಸ್ಮೋಕಿ ಫ್ಲೇವರು ಗಮ್ಮಂತಿದೆ. ಚಿಕನ್ ಅಂದರೆ ಹಿಂಗಿರ್ಬೇಕು. ಏನು ರುಚಿ ಕೂಡ ಇರೋದಿದು ಮಸಾಲೆ. ಯಪ್ಪ ಚಿಕನ್ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ ಗೊತ್ತಾಯ್ತದೆ. ಜ್ಯೂಸಿ ಆಗಿದೆ ಚಿಕನು. ಆಮೇಲೆ ಬೆಣ್ಣೆ ಬೇಜಾನ್ ಸುರಿದವ್ರೆ. ಕಡಿತಿದ್ರೆ ಸಾಕು ಬೆಣ್ಣೆದು ಚಿಕನ್ ಮಸಾಲದು ಟೇಸ್ಟು ಸಾಕಾದ ಸಿಗುತ್ತೆ. ಚೆನ್ನಾಗಿದೆ ಚಿಕನ್ ಆಲ್ಫಾಮ್. ಕಲ್ಮಿ ಕಬಾಬು ಇಲ್ಲಿ ಸಿಗುತ್ತೆ. ಮಾಂಸ ಮಾತ್ರ ಕಚ್ತಾ ಇದ್ರೆ ಅದು ಫ್ಲೇವರ್ ಇನ್ನೂ ಜಾಸ್ತಿ ರಿಲೀಸ್ ಆಗ್ತಾಯಿದೆ. ಮೇಲ್ಗಡೆ ಸ್ಮೋಕಿ ಫ್ಲೇವರ್ ಅಂತೂ ಸಕ್ಕತ್ತಾಗಿ ಸಿಗುತ್ತೆ. ಜೊತೆ ಗ್ರೀನ್ ಮಸಾಲ ಹಾಕಿದ್ದಾರೆ. ಆ ಸುಟ್ಟಿರೋದ್ರ ಜೊತೆ ಆ ಮಸಾಲ ಸಾಕಾದ ಅಂದ್ಕೋತಿದೆ. ಚಿಕನ್ ಮಾತ್ರ ಕಚ್ತಾ ಇದ್ರೆ ಸಕ್ಕತ್ತಾಗಿ ಚೆನ್ನಾಗಿ ಬೆಂದಿರೋದಕ್ಕೆ ಅದಕ್ಕೂ ಸಾಕಾಗಿದೆ. ಆ್ಯಕ್ಚುಲಿ ಇದಕ್ಕೆಲ್ಲ ಮೊಯನೀಸ್ ಹಚ್ಕೊ ತಿನ್ಬೇಕು, ಚೆನ್ನಾಗಿರುತ್ತೆ. ಇಷ್ಟ ಮೊಯನೀಸ್. ಕ್ರೀಮಿ ಮೊಯನೀಸು ಅದ್ರ ಜೊತೆ ಚೆನ್ನಾಗಿ ಮಿಂಗಲಾಗಿ ಹೋಗ್ಬಿಡುತ್ತೆ ಆ ಚಿಕನ್ ಜೊತೆ. ಚೆನ್ನಾಗಿದೆ ಅವಳು, ಫಸ್ಟ್ ಕ್ಲಾಸ್ ಆಗಿದೆ. ಕಲ್ಮಿ ಕಬಾಬ್ ಮಾತ್ರ. ಫಿಶ್ ಕಬಾಬ್ ಸಿಗುತ್ತೆ ನಿಮಗಿದೆ. ಫಿಶ್ ಕಬಾಬು ಸಾಕಾದಾಗಿ ಕಾಣ್ತಿದೆ ಮಾತ್ರ. ಹೆಂಗಿದೆ ನೋಡಿ, ಕಣ್ಗಂತೂ ಹಬ್ಬ ಸಾಕಾದ ಇಷ್ಟ ಆಗುತ್ತೆ ನೋಡ್ತಿದ್ರೆ ನಾನು ತಿನ್ನೋದಕ್ಕೆ ಮಾತ್ರ. ಇನ್ನೂ ಒಂದು ಪ್ಲೇಟ್ ಕೊಟ್ಟರೆ ತಿನ್ನಾಕ್ಬಿಡ್ತೀನಿ ನಾನಂತೂ. ಅಷ್ಟು ಚೆನ್ನಾಗಿದೆ. ಮೇಲ್ಗಡೆ ಒಂದು ಹಾಕಿರೋ ಕೋಟಿಂಗ್ ಏನಿದೆಯಲ್ಲ ರುಚಿಯಾಗಿದೆ ಕಬಾಬ್ಗೆ, ಫಿಶ್ಗೆ. ಆಮೇಲೆ ಫಿಶ್ಶು ಮಾತ್ರ ಒಳಗಡೆ ಬೆಣ್ಣೆ ಕರ್ಗೋಯ್ತು. ಬೆಣ್ಣೆ ಥರ ಕರ್ಗೋಯ್ತದ. ಗ್ರೇವಿನಲ್ಲಿ ನಿಮಗೆ ಬೇಜಾನ್ ಆಪ್ಷನ್ ಇದೆ. ನಾವು ಬಟರ್ ಚಿಕನ್ ತೊಗೊಂಡಿದ್ದೀವಿ. ಆಮೇಲೆ ಇಲ್ಲಿ ಪನ್ನೀರ್ ಕೊಲ್ಹಾಪುರಿ ತೊಗೊಂಡಿದ್ದೀವಿ. ಅದಕ್ಕೆ ತಕ್ಕನಂಗೆ ನಾನ್ ತೊಗೊಂಡಿದ್ದೀನಿ. ಸೊ ಬಟರ್ ನಾನ್ ಇದು. ಇಲ್ಲಿ ನಿಮಗೆ ಇದೆಲ್ಲ ರೋಟಿ ಎಲ್ಲ ಸಿಗುತ್ತೆ. ಬಟರ್ ನಾನ್ ತೊಗೊಂಡ್ಬಿಟ್ಟಿದ್ದೀನಿ ನಾನಂತೂ. ಪನ್ನೀರ್ ಚಿಕನ್ ಗ್ರೇವಿ ಸಖತ್ ಕ್ರೀಮಿ ಆಗಿದೆ ಗ್ರೇವಿ ಮಾತ್ರ. ನೋಡೋಣ. ತಿಂದ ತಕ್ಷಣ ಬಾಯಲ್ಲಿ ನೀರು ಬಂದ್ಬಿಡ್ತು. ಕ್ರೀಮಿ ಆಗಿದೆ, ಟೇಸ್ಟಿಯಾಗಿದೆ, ಗಟ್ಟಿಯಾಗಿರೋದಕ್ಕೆ ಅದಕ್ಕೂ ಇದ್ರ ಜೊತೆ ಸಖತ್ತಾಗಿ ಟೇಸ್ಟಿಯಾಗಿದೆ ಗುರು. ಮೇಲ್ಗಡೆ ಕಾಣ್ತಿದೆ ಪನ್ನೀರು ಪೀಸ್. ಸ್ವಲ್ಪ ಸ್ಪೈಸಿ ಇರುತ್ತಂತೆ ಆ್ಯಕ್ಚುಲಿ. ಇಮಿಡಿಯೇಟಾಗಿ ಖಾರ ಇಲ್ಲ, ತಿಂದ ಮೇಲೆ ಖಾರ ಹೊಡಿತದೆ ಇದು. ಕ್ಯಾಪ್ಸಿಕಮ್ ಒಂದು ಆ ಪನ್ನೀರ್ ಜೊತೆ ಚೆನ್ನಾಗಿ ಆ ಒಂದು ಮಸಾಲ ಕ್ರೀಮಿ ಮಸಾಲ ಅಂಟ್ಕೊಂಡ್ಬಿಟ್ಟಿರುತ್ತೆ. ತಿಂತಿದ್ರೆ ಆ ಪನ್ನೀರ್ ತಿಂತಿದೆ ಅಂತ ಅನಿಸ್ಲೇ ಇಲ್ಲ. ಅಷ್ಟೊಂದು ಸಾಫ್ಟಾಗಿದೆ ಪನ್ನೀರ್ ಕೂಡ. ಇದಷ್ಟೇ ಬಟರ್ ನಾನು ಸ್ವಲ್ಪ ದಪ್ಪ ಇದೆ, ಚೆನ್ನಾಗಿದೆ. ಇದು ಬಂದು ಟ್ರೈ ಮಾಡ್ಬೋದು ನೀವು ಆರಾಮಾಗಿ. ಫ್ಯಾಮಿಲಿ ಜೊತೆ ಬಂದರೆ ಈ ಥರ ಎಲ್ಲ ಆರಾಮಾಗಿ ಆರ್ಡರ್ ಮಾಡ್ಕೊಂಡು ಟ್ರೈ ಮಾಡ್ಬೋದು. ತಿಂದವ್ರು ಹೇಳ್ತಾರೆ ಚಿಲ್ಲಿ ದಪ್ಪನೇ ಚಿಲ್ಲಿ ಹಾಕ್ಬಿಟ್ಟಿದ್ರೆ 2 ಬೆಳ್ಳು ಸಾಕು ಇದಕ್ಕೆ, 2 ಕೈ ಬೇಕಾಗಿಲ್ಲ. ನೋಡಿ ಹೆಂಗಿದೆ ಮಟನ್ ಕ್ವಾಲಿಟಿ. ಅಬ್ಬಬ್ಬಬ್ಬಬ್ಬ ಸಾಕು ಇಷ್ಟೇ. 2 ಬೆಳ್ಳಲ್ಲಿ ಹಿಂಗೆ ತೆಗೆದುಬಿಡ್ಬೋದು, ಮಡ್ಚಿಬಿಡ್ಬೋದು. ಸ್ವಲ್ಪ ಇದು ಚೈನೀಸ್ ಸ್ಟೈಲಲ್ಲಿ ಮಾಡಿಕೊಟ್ರೆ ಅಂತ. ಮೇಲ್ಗಡೆ ಕೋಟಿಂಗ್ ಇರುತ್ತೆ. ನಾರ್ಮಲಿ ಚಿಕನ್ ಕೋಟಿಂಗ್ ಇರುತ್ತಲ್ಲ ಆ ಥರ. ನಾರ್ಮಲಿ ಚಿಕನ್ನು ಸಿಗುತ್ತೆ. ನಾವು ಮಟನ್ ಚಿಲ್ಲಿ ತೊಗೊಂಡ್ವಿ. ನೋಡೋಣ ಹೇಗಿರುತ್ತೆ. ಮಟನ್ ಕ್ವಾಲಿಟಿ ಮಾತ್ರ ಕೈಯಲ್ಲಿ ನಲ್ದಾಡ್ತಿದೆ ಹಿಂಗೆ. ಚಿಲ್ಲಿ ಜೊತೆಗೆ ಬೆಳ್ಳುಳ್ಳಿದ ಫ್ಲೇವರು, ಕ್ಯಾಪ್ಸಿಕಮ್ ಫ್ಲೇವರು ಹೆಚ್ಚು ಸಿಗುತ್ತೆ. ಮಟನಲ್ಲಿ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಚೈನೀಸ್ ಸ್ಟೈಲಲ್ಲಿ ತಿಂತಿರೋದು. ನಾರ್ಮಲಾಗಿ ಯಾವಾಗ ನಾಟಿ ಸ್ಟೈಲ್ ತಿಂತಿದ್ವಿ.
ಮಜಾ ಇದೆ. ಮಟನ್ ಕ್ವಾಲಿಟಿ ಮಾತ್ರ ಬಾಯಲ್ಲಿ ಇಟ್ಟರೆ ಮಟನ್ ತಿಂತಿದ್ದು ಅಂತ ಅನ್ಸೋದಿಲ್ಲ. ಆ ಟೇಸ್ಟಿಂದ ಅಷ್ಟೇ ನಿಮ್ಗೆ ಮಟನ್ ತಿಂತಿದ್ದು ಅಂತ ಗೊತ್ತಾಗಬೇಕು. ಅಷ್ಟು ಸಾಫ್ಟಾಗಿದೆ. ಆಮೇಲೆ ಚರ್ಬಿ ಮಟನು, ಚರ್ಬಿನೂ ಅಲ್ಲಲ್ಲಿ ನಿಮಗೆ ಸೈಡಲ್ಲಿ ಇದೆ ನೋಡಿ, ಇದೆಲ್ಲ ಚರ್ಬಿ. ಸೊ ಇದೆಲ್ಲ ಸೈಡಲ್ಲಿ ಏನಿದೆ ಚರ್ಬಿ, ಒಂಥರ ಸ್ವೀಟು ಸಾಸಲ್ಲಿ ಹಾಕಿರ್ತಾರೆ ಆ ಸ್ವೀಟು. ಅದ್ರ ಜೊತೆಗೆ ಚಿಲ್ಲಿದು ಸ್ವಲ್ಪ ಸ್ಪೈಸಿ, ಬೆಳ್ಳುಳ್ಳಿ ಫ್ಲೇವರು ಜಾಸ್ತಿ ಇದೆ. ಫೈನಲಿ ನಾವು ಬಂದಿರೋದು ಚಿಕನ್ ಗ್ರಿಲ್ಲು. ಅಯ್ಯೋ ಕುಕ್ ಹೆಂಗೆ ಬೆಂದೋಗಿದೆ ನೋಡಿ. ಮನೆಗೂ ಆಸೆ ಈಡೇರ್ತ ಬ್ರೋ. ತುಂಬ ದಿನದಿಂದ ಈ ಥರ ಗ್ರಿಲ್ ತಗೊಂಡು ಒಂದ್ಸರಿ ಫುಲ್ಲು ಉಂಡೆ ಕೋಳಿ ತಿನ್ನಬೇಕು ಅಂತ ತುಂಬ ಆಸೆ ಇತ್ತು. ಇವತ್ತು ಈಡೇರಿತು. ಕಷ್ಟನೇ ಪಡ್ಬೇಕಿದ್ದಿಲ್ಲ, ಫುಲ್ಲು ಬೆಂದೋಗ್ಬಿಟ್ಟಿದೆ ಆ್ಯಕ್ಚುಲಿ. ಕರ್ಗೋಯ್ತಾ ಇದೆ ಬಾಯಲ್ಲಿ ಹಂಗೇನೆ. ಚಿಕನು ಮೇಲ್ಗಡೆ ಹಾಕಿರೋ ಕೋಟಿಂಗ್ ಇದೆಯಲ್ಲ ಮಸಾಲೆ, ನೆಕ್ಸ್ಟ್ ಲೆವೆಲು. ಮಸಾಲೆ ಸಖತ್ ಇಷ್ಟ ಆಗುತ್ತೆ. ಮೇಲ್ಗಡೆ ಮಸಾಲೆ ಹಾಕಿದ್ದು ನಾವು ಒಳಗಡೆ ಮಸಾಲೆ ಹಾಕಿದ್ರೆ ಒಂದು ಸಿಕ್ತಾಗೆಲ್ಲ ಒಂಥರ ರುಚಿ ಚೇತವಾಗಿ ಸಿಗುತ್ತೆ ನೋಡಿ. ಇದು ಮಸಾಲ, ಇಲ್ಲಿ ಬನ್ನಿ ತೋರಿಸ್ತೀನಿ. ಇದು ಮಸಾಲ ಒಳಗಡೆ ಹಾಕಿದಾರಲ್ಲ, ಈ ಮಸಾಲ ಸ್ವಲ್ಪ ಖಾರ ಹೊಡೆಯುತ್ತೆ. ಚೆನ್ನಾಗಿದೆ ಇದು ಮಸಾಲ, ಖಾರವಾಗಿ. ಉಂಡೆ ಕೋಳಿ ಯಾರ್ಯಾರಿಗೆ ಇಷ್ಟ ಐತಪ್ಪ ಉಂಡೆ ಕೋಳಿ ಈ ಥರ ತೆಗಿಯೋದಕ್ಕೆ? ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಗುರು. ಈ ಥರ ಉಂಡೆ ಕೋಳಿನ ಕುತ್ಕೊಂಡು ಇಷ್ಟು ಹೊಡೆದ ತಿಂದರೆ ಗೊತ್ತಾ, ನೋಜುಗರ ಸಾವಾಸುಗರದಲ್ಲಿ ಈ ಕೈಯಲ್ಲೊಂದು ಈ ಕೈಯಲ್ಲೊಂದು ಇದ್ಕೊಂಡು ಮಜವಾಗಿರುತ್ತೆ. ಯಾರೂ ಡಿಸ್ಟರ್ಬ್ ಇರಬಾರ್ದು. ನಾನು ಅದನ್ನೇ ಕುತ್ಕೋಬೇಕು, 2-3 ಉಂಡೆ ಕೋಳಿ ಇಟ್ಕೋಬೇಕು. ಈ ಕೈಲಿ 2 ಕೈಲು ತಿಂತಾ ಇರಬೇಕು. ಚೆನ್ನಾಗಿರುತ್ತಲ್ಲ. ಯಾರೋ ಬಕಾಸುರ ಅನ್ಕೊಬಿಡ್ತಾರೆ ನೋಡ್ತಿದ್ರೆ ಇದನ್ನು. ರುಚಿಯಾಗಿದೆ. ತಿನ್ನಬೇಕಾದ್ರೆ ನಿಮಗೆ ಮಸಾಲ ಫ್ಲೇವರ್ ಸಕ್ಕತ್ತಾಗಿ ಸಿಗುತ್ತೆ, ರುಚಿಯಾಗಿ ಸಿಗುತ್ತೆ. ಚೆನ್ನಾಗಿ ಬೆಂದಿದೆ ಒಟ್ಟಿನಲ್ಲಿ, ಸಾಕಾಗಿದೆ. ಯಾರಾದರೂ ನೋಡ್ತಿದ್ರೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಒಟ್ಟಿಗೆ ಬಂದು ಕುತ್ಕೊಂಡು ಚಿಲ್ ಮಾಡಬೇಕು, ಒಳ್ಳೆ ಊಟ ತಿನ್ನಬೇಕು, ಒಂದು ಕ್ವಾಲಿಟಿ ಊಟ. ದಿ ರಾಯಲ್ ಪ್ಯಾಲೇಟಿಗೆ ಬನ್ನಿ, ನಾಗರಬಾವಿ ಸರ್ಕಲಲ್ಲೇ ಇರೋದು. ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ. ಬಾಯ್.